ಇನ್ನು ಈ ವಿಚಾರದಲ್ಲಿ ಹಲವು ನಾಯಕರುಗಳು ಪರವಾಗಿಯೂ ಇದ್ದಾರೆ, ಇನ್ನು ಕೆಲವರು ವಿರೋಧವಾಗಿಯೂ ಇದ್ದಾರೆ, ಕೆಲವರು ತಟಸ್ಥವಾಗಿದ್ದಾರೆ. ಯಾರ್ಯಾರು ಅನ್ನುವಂಥದ್ದನ್ನ ನೋಡೋಣ. ಜಾತಿ ಜನಗಣತಿ ಸಿದ್ದರಾಮಯ್ಯನವರು ಸೇರಿ ಬಹುತೇಕ ಸಚಿವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಪರಮೇಶ್ವರ್, ಕೆಜೆ ಜಾರ್ಜ್, ಮಹದೇವಪ್ಪ, ಪ್ರಿಯಾಂಕ ಖರ್ಗೆ, ಜಮೀರ್ ಅಹಮದ್ ಖಾನ್, ರಾಜಣ್ಣ, ಮಧು ಬಂಗಾರಪ್ಪ, ಸಂತೋಷ್ ಲಾಡ್, ಮುನಿಯಪ್ಪ ಸೇರಿ ಪ್ರಮುಖರ ಬೆಂಬಲ ಇದೆ. ಜಾತಿ ಗಣತಿಗೆ ಡಿಕೆ ಶಿವಕುಮಾರ್, ಎಂಬಿ ಪಾಟೀಲ್, ಚಲುವರಾಯಸ್ವಾಮಿ, ಖಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಎಸ್ ಮಲ್ಲಿಕಾರ್ಜುನ್ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಾಮಲಿಂಗಾರೆಡ್ಡಿ, ಎಚ್.ಕೆ. ಪಾಟೀಲ್, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡರು ಸೇರಿದಂತೆ ಕೆಲವು ಸಚಿವರು ತಟಸ್ಥರಾಗಿದ್ದಾರೆ. ಕೆಲವರು ತಟಸ್ಥವಾಗಿ, ಕೆಲವರು ಬೆಂಬಲ, ಕೆಲವರು ವಿರೋಧ ಇದೆ. ಈಗಾಗಲೇ ಉಪಮುಖ್ಯಮಂತ್ರಿಗಳೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಸಹಿಯನ್ನ ಕೂಡ ಹಾಕಿದರು. ಆ ವಿರೋಧ ಪತ್ರ ಏನಿತ್ತು ಅದರಲ್ಲಿ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರೇ ಒಕ್ಕಲಿಗ ಸಮುದಾಯದ ಒಂದು ಪತ್ರ ಏನು ರೆಡಿ ಮಾಡ್ಕೊಂಡಿದ್ರು, ಅಲ್ಲೇ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು. ನೋಡಿ, ಯಾರ್ಯಾರೆಲ್ಲ ಈಗ ಪರವಾಗಿದ್ದಾರೆ ಅನ್ನೋದಾದರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಕುರುಬ ಸಮಾಜದಿಂದ ಇವರೆಲ್ಲ ಪರವಾಗಿರೋದು. ಪರಮೇಶ್ವರ್ ಗೃಹ ಸಚಿವರು ದಲಿತ ಸಮುದಾಯದಿಂದ, ಅವರೂ ಕೂಡ ಜಾತಿ ಗಣತಿ ಪರವಾಗಿದ್ದಾರೆ. ಕೆಜೆ ಜಾರ್ಜ್ ಸಚಿವರು ಅಲ್ಪಸಂಖ್ಯಾತ ಸಮುದಾಯದಿಂದ, ಅವರೂ ಕೂಡ ಇದರ ಪರವಾಗಿ ನಿಂತ್ಕೊಂಡಿದ್ದಾರೆ ಕ್ರಿಶ್ಚಿಯನ್ ಕಮ್ಯುನಿಟಿಯಿಂದ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಚಿವರು ದಲಿತ ಸಮುದಾಯದಿಂದ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಸಚಿವರು ದಲಿತ ಸಮುದಾಯದಿಂದನೇ ಬಂದಿರೋದು, ಅವರು ಕೂಡ ಪರವಾಗಿ ನಿಂತ್ಕೊಳ್ತಾ ಇರೋದು. ಪ್ರಿಯಾಂಕ ಖರ್ಗೆ ದಲಿತ ಸಮುದಾಯದಿಂದ ಬಂದಿರುವಂಥ ಸಚಿವರು, ಅವರು ಕೂಡ ಇದರ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯದಿಂದ ಬಂದಿರುವಂಥವರು, ಅಲ್ಪಸಂಖ್ಯಾತ ಕೋಟಾದಲ್ಲಿ, ಅವರು ಕೂಡ ಇದರ ಪರವಾಗೇ ಇದ್ದಾರೆ. ರಹೀಂ ಖಾನ್ ಅವರು ಕೂಡ ಪರವಾಗಿದ್ದಾರೆ. ಇನ್ನು ಸಂತೋಷ್ ಲಾಡ್ ಸಚಿವರು OBCಯಿಂದ ಬಂದಿರೋದು, ಹಿಂದುಳಿದ ವರ್ಗಗಳಿಂದ, ಅವರು ಕೂಡ ಪರವಾಗಿದ್ದಾರೆ. R.B. ತಿಮ್ಮಾಪುರ್ ದಲಿತ ಸಮುದಾಯದಿಂದ ಸಚಿವರಿದ್ದಾರೆ, ಅವರು ಕೂಡ ಪರವಾಗಿ ನಿಂತ್ಕೊಂಡಿದ್ದಾರೆ. ಶಿವರಾಜ್ ತಂಗಡಗಿ ಪರವಾಗಿ ನಿಂತ್ಕೊಂಡಿದ್ದಾರೆ. ಎಲ್ಲರದ್ದು ಸಚಿವರ ಲೆಕ್ಕಾಚಾರಗಳನ್ನು ಹೇಳ್ತಾ ಇದ್ದೀವಿ ನಿಮಗೆ. KN ರಾಜಣ್ಣ ST ಸಮುದಾಯದಿಂದ ಪರವಾಗಿದ್ದಾರೆ. ಭೈರತಿ ಸುರೇಶ್, KH ಮುನಿಯಪ್ಪನವರು ಪರವಾಗಿದ್ದಾರೆ. ಇನ್ನು ಮಂಕಾಳ ಸುಬ್ಬ ವೈದ್ಯ ಅವರು ಪರವಾಗಿದ್ದಾರೆ. ಮಧು ಬಂಗಾರಪ್ಪನವರು ಪರವಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ವಿರೋಧವಾಗಿದ್ದಾರೆ. ಇನ್ನು ಯಾರ್ಯಾರು ವಿರೋಧವಾಗಿದ್ದಾರೆ ಅನ್ನುವಂಥದ್ದು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರೇ ಮೊದಲು ಪತ್ರಕ್ಕೆ ಸಹಿ ಹಾಕಿದ್ದು. ಎಂಬಿ ಪಾಟೀಲ್ ಅವರು ಕೂಡ ವಿರೋಧವಾಗಿದ್ದಾರೆ, ಲಿಂಗಾಯತ ಸಮುದಾಯದಿಂದ ಬಂದಿರೋರು. ಶಿವಾನಂದ ಪಾಟೀಲ್ ಲಿಂಗಾಯತ ಸಮುದಾಯದಿಂದ ಬಂದಿರುವಂಥವ್ರು, ಅವರು ಕೂಡ ವಿರೋಧವಾಗಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಕೂಡ ಪ್ರಬಲವಾಗಿ ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿರೋದು. ಕಾರಣ ಸಮುದಾಯಕ್ಕೆ ಉತ್ತರವನ್ನು ಕೊಡಬೇಕಲ್ಲ, ಅವರು ಕೂಡ ಲಿಂಗಾಯತ ಸಮುದಾಯದಿಂದ ಬಂದಿರುವಂಥವರು. ಇನ್ನು ಚಲುವರಾಯಸ್ವಾಮಿ ಒಕ್ಕಲಿಗ ಸಮುದಾಯದಿಂದ ಸಚಿವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಲಿಂಗಾಯತ ಸಮುದಾಯದಿಂದ, ನೋಡಿ ಅಲ್ಲಿ ಆಲ್ಮೋಸ್ಟ್ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದಿಂದ ಬಂದಿರುವಂಥವರು ಎಲ್ಲರೂ ಕೂಡ ಇದಕ್ಕೆ ವಿರೋಧವನ್ನು ನಿಂತಿದ್ದಾರೆ. ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಲಿಂಗಾಯತ ಕಮ್ಯುನಿಟಿಯಿಂದ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ MC ಸುಧಾಕರ್ ವಿರೋಧವನ್ನು ವ್ಯಕ್ತಪಡಿಸಿರುವಂಥವ್ರು. ಇವರೆಲ್ಲ ವಿರೋಧವನ್ನು ವ್ಯಕ್ತಪಡಿಸಿರುವಂತಹ ಸಚಿವರು. ಕ್ಯಾಬಿನೆಟ್ನಲ್ಲೇ ಪರ, ವಿರೋಧ ಮತ್ತು ತಟಸ್ಥವಾಗಿರಬೇಕಾದ್ರೆ ಇನ್ನು ಜನ ಹೆಂಗ್ರಿ ನೋಡಬೇಕು. ಇನ್ನು ತಟಸ್ಥವಾಗಿರುವಂಥವ್ರು ನೋಡ್ಬಿಡೋಣ. ಕೆ ವೆಂಕಟೇಶ್ ಒಕ್ಕಲಿಗ ಸಮುದಾಯದಿಂದ ತಟಸ್ಥವಾಗಿದ್ದಾರೆ, ಏನಾದರೂ ಮಾಡ್ಕೊಳ್ಳಿ ನಮಗೇನಾಗಬೇಕಾಗಿದೆ ಅಂತ. ಇನ್ನು ಕೃಷ್ಣ ಬೈರೇಗೌಡರು ಒಕ್ಕಲಿಗ ಸಮುದಾಯದಿಂದ ತಟಸ್ಥರಾಗಿ ನಿಂತ್ಕೊಂಡಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಬ್ರಾಹ್ಮಣ ಸಮುದಾಯದಿಂದ ಬಂದಿರುವಂಥವರು ತಟಸ್ಥವಾಗಿ ನಿಂತ್ಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ತಟಸ್ಥವಾಗಿ ನಿಂತ್ಕೊಂಡಿದ್ದಾರೆ, ರೆಡ್ಡಿ ಒಕ್ಕಲಿಗ ಸಮುದಾಯದಿಂದ ಬಂದಿರೋರು. H.K. ಪಾಟೀಲ್ ಲಿಂಗಾಯತ ಸಮುದಾಯದಿಂದ ಬಂದಿರೋರು, ಅವರು ಕೂಡ ತಟಸ್ಥವಾಗಿದ್ದಾರೆ. ಶರಣಬಸಪ್ಪ ದರ್ಶನಾಪುರ್ ಅವರು ಕೂಡ ಲಿಂಗಾಯತ ಸಮುದಾಯದಿಂದ ಬಂದಿರೋರು, ಅವರು ಕೂಡ ಈ ವಿಚಾರದಲ್ಲಿ ತಟಸ್ಥವಾಗಿದ್ದಾರೆ. ನಿಮ್ಮ ಕ್ಯಾಬಿನೆಟ್ನಲ್ಲೇ ಪರ ವಿರೋಧ ತಟಸ್ಥವಾಗಿರಬೇಕಾದ್ರೆ ಹೇಗೆ ಇದನ್ನು ಜಾರಿಗೆ ತರ್ತೀರಾ? ನಿಮ್ಮಲ್ಲೇ ಒಪ್ಪಿಗೆ ಇಲ್ಲ ಆದಮೇಲೆ ಜನ ಹೆಂಗೆ ಒಪ್ಕೊಳ್ಬೇಕು? ಇದನ್ನು ಆ ಸಮುದಾಯಗಳು ಹೇಗೆ ಒಪ್ಕೊಳ್ಬೇಕು? ಸರ್ಕಾರ ಹೇಳಬೇಕು ಈ ನಿಟ್ಟಿನಲ್ಲಿ. ಯಾಕೆ ಅಂತಂದರೆ ಈ ದೇಶದಲ್ಲಿ ಪ್ರತಿ 11 ವರ್ಷಕ್ಕೊಂದು ಸಲ ಜನಗಣತಿ ನಡೆಯುತ್ತೆ. 10-11 ವರ್ಷಗಳಿಗೆ ಒಂದು ಜನಗಣತಿ ನಡೆಯುತ್ತೆ. ಬಟ್ ಕೊರೋನಾ ಬಂದಿದ್ದರಿಂದ ನಡೀಲಿಲ್ಲ ಅದು. ಈಗ ನಡೆಸ್ತಾರೆ ಕೇಂದ್ರ ಸರ್ಕಾರ. ಆಗೇನು ಮಾಡ್ತೀರಾ? ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್,
ಈಗ ಮೂಲತಃ ಈಗ ಸರ್ಕಾರದಲ್ಲಿರುವಂಥ ಸಚಿವರಲ್ಲೇನೆ ಪರ ವಿರೋಧ ಮತ್ತು ತಟಸ್ಥ ಇರಬೇಕಾದ್ರೆ ಇದನ್ನ ಸಮುದಾಯಗಳು ಹೇಗೆ ಒಪ್ಕೊಳ್ಬೇಕು ಅಂತ ಸರ್ಕಾರ ಡಿಸೈಡ್ ಮಾಡ್ಕೊಳ್ತಾ ಇದೆ ಅಂತ ಹೇಗೆ ಸ್ವೀಕಾರ ಮಾಡಬೇಕು. ಇನ್ನು ಕೇಂದ್ರ ಸರ್ಕಾರ ಏನಾದರೂ ಜನಗಣತಿಯನ್ನ ಶುರು ಮಾಡಿಬಿಟ್ರೆ ಆವಾಗಲೂ ಕೂಡ ಕಾಲಂ ಬರುತ್ತೆ ಜಾತಿಯದು. ಆವಾಗ ಇದು ಹೇಗೆ ವ್ಯಾಲ್ಯೂ ಆಗಿ ನಿಂತ್ಕೊಳ್ಳುತ್ತಾ ಇದು ರಾಜ್ಯದಲ್ಲಿ ಮಾಡಿರುವಂಥ ಜಾತಿ ಗಣತಿ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಜಾತಿ ಗಣತಿ ಏನಿದೆ, ಇದು ಜಾತಿ ಗಣತಿ ಅಲ್ಲ, ಇದು ಒಂದು ರೀತಿಯಲ್ಲಿ ಆರ್ಥಿಕ, ಸಾಮಾಜಿಕ, ಒಂದು ಶೈಕ್ಷಣಿಕ ಸಮೀಕ್ಷೆ ಅಂತಲೂ ಕೂಡ ಸರ್ಕಾರ ಹೇಳ್ತಾ ಬಂದಿದೆ. ಆದರೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ 1350 ಜಾತಿಗಳನ್ನು ಗುರುತಿಸಿರತಕ್ಕಂಥದ್ದು ಈ ಹಿಂದೆ ಇರತಕ್ಕಂಥದ್ದನ್ನ ಅದನ್ನು ಸಮೀಕ್ಷೆ ಮಾಡಿದ್ದಾರೆ. ಅಂದರೆ 50 ಮಾನದಂಡಗಳನ್ನು ಇಟ್ಕೊಂಡು ಆ ಸಮೀಕ್ಷೆಯನ್ನು ಮಾಡಿದೆ ಅಂತ ಆಯೋಗ ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಹೊಸದಾಗಿ 450 ಜಾತಿಯನ್ನು ಗುರುತಿಸಿದ್ದೇವೆ ಅಂತಲೂ ಕೂಡ ಈ ವರದಿಯಲ್ಲಿದೆ. ಹಾಗಾಗಿ ಇದು ಕ್ಲಿಯರ್ ಆಗಿ ಜಾತಿ ಗಣತಿ ಅಂತ ಆಗುತ್ತೆ. ಆದರೆ ಪ್ರಮುಖವಾಗಿ ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಕೆಲ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಇಬ್ಬರು ಸಚಿವರನ್ನ ಸೇರಿದಂಥ ಸಂದರ್ಭದಲ್ಲಿ ಸುಮಾರು 14 ಜನ ಅವರೇ ಇದ್ದಾರೆ. ಅಂದರೆ 2 ಸಮುದಾಯದಿಂದ ಅವರೇ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಾರೆ, ಅಂದರೆ 31, 32ರ ಒಂದು ಪಟ್ಟಿಯಲ್ಲಿ. ಹಾಗಾಗಿ ಎಲ್ಲ ಒಂದು ಕಡೆ ಇಲ್ಲಿ ವಿರೋಧ ಮಾಡ್ತಾ ಇರ್ತಕ್ಕಂಥವ್ರು ಆ ಪಟ್ಟಿಯಲ್ಲಿ 8ರಿಂದ 10 ಸಚಿವರು ವೈಜ್ಞಾನಿಕವಾಗಿ ಆಗಲಿ, ಹಾಗಾಗಲೇ ಆತುರ ಬೇಡ, ಹಾಗಾಗಿ ಇನ್ನೊಂದಷ್ಟು ಅದಕ್ಕೆ ಬೇರೆ ಬೇರೆ ರೀತಿಯ ಅಂಶಗಳನ್ನು ಸೇರಿಸಬೇಕಾಗತ್ತೆ ಅಂತ ಅವರು ಪಟ್ಟಿಡ್ಕೊ ಕೂತಿರ್ತಕ್ಕಂಥದ್ದು. ಈಗ ಜಾತಿ ಗಣತಿ ಈ ಒಂದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ ಬಳಿಕ ಈಗಲೇ ಸದ್ಯಕ್ಕೆ ರಿಲೀಸ್ ಮಾಡೋದು ಬೇಡ, ಅದು ಅಧ್ಯಯನ ಆಗಬೇಕು ಅಂತಲೂ ಕೂಡ ತಡೆ ಒಡ್ಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದರೆ ಕೆಲ ಸಚಿವರು ಆಯಾ ಸಮುದಾಯದ ಸಭೆಗಳಲ್ಲೂ ಕೂಡ ಭಾಗವಹಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಇದೇ DCM DK ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಒಂದು ಸಭೆಯ ಸಂದರ್ಭದಲ್ಲೂ ಕೂಡ ಸಹಿಯನ್ನು ಕೂಡ ಹಾಕಿದ್ರು, ಆ ಸಭೆಯಲ್ಲೂ ಕೂಡ ಭಾಗವಹಿಸಿದ್ರು. ಆ ನಂತರದ ಬೇರೆ ಬೇರೆ ರೀತಿಯ ಸಮರ್ಥನೆಗಳನ್ನು ಮಾಡಿಕೊಂಡ್ರು. ಹಾಗಾಗಿ ಈಗಲೂ ಕೂಡ ಕ್ಯಾಬಿನೆಟ್ನಲ್ಲಿ ಅದೇ ವಾದವನ್ನು ಮಂಡಿಸ್ತಾರ ಕೂಡ ಕಾದು ನೋಡಬೇಕಾಗತ್ತೆ. ಬೇಡ ಅನ್ನೋರಿಗಿಂತ ಜಾಸ್ತಿ ಬೇಕು ಅನ್ನೋರ ಪಟ್ಟಿಯು ಕೂಡ ಇರ್ತಕ್ಕಂಥದ್ದು. ಜೊತೆಗೆ ತಟಸ್ಥದವರು ಏನು ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ಎಲ್ಲವೂ ಕೂಡ ಡಿಸೈಡ್ ಆಗುತ್ತೆ. ಹಾಗಾಗಿ ಹೈಕಮಾಂಡ್ ಯಾವ ರೀತಿ ಆದೇಶ ತೀರ್ಮಾನ ಮಾಡುತ್ತೆ ಅದನ್ನು ಎಲ್ಲರೂ ಕೂಡ ಒಪ್ಕೋಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ನ ಸೂತ್ರ ಏನು ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಸದ್ಯಕ್ಕಂತೂ ಅದನ್ನು ನಾವು ಚರ್ಚೆ ಮಾಡಿದ್ದೀವಿ, ಹಾಗಾಗಿ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಏನು ಮಾಡಬೇಕು ಅಂತ ನಾವು ನಿರ್ಣಯ ಕೈಗೊಳ್ತೀವಿ ಅನ್ನೋ ತೀರ್ಮಾನವನ್ನು ಇವತ್ತು ಪ್ರಕಟ ಮಾಡುವಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಪೂರ್ಣ ಒಂದು ರೀತಿಯಲ್ಲಿ ಒಮ್ಮತದ ಮೂಲಕ ಈ ಒಂದು ಜಾತಿ ಗಣತಿಯನ್ನು ಒಂದು ರೀತಿಯಲ್ಲಿ ಒಪ್ಪಿಗೆ ಸೂಚಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾರೆಲ್ಲ ಯಾವ ರೀತಿಯ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಕಾದು ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಜಾತಿ ಜ್ವಾಲೆ ಹೇಳೋದಂತೂ ಅನುಮಾನವೇ ಇಲ್ಲ. ಈ ವಿಚಾರದಲ್ಲಿ ಯಾರು ಕೂಡ ಸುಮ್ಮನೆ ಇರೋದೇನೇ ಇಲ್ಲ. ಕಾರಣ ಈಗಾಗಲೇ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಮುಖಂಡರೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ಕ್ಯಾಂಪೇನನ್ನು ಮಾಡಿದರು, ಸರ್ಕಾರಕ್ಕೆ ಪತ್ರಗಳನ್ನು ಕೂಡ ಬರೆದಿದ್ರು, ಸಹಿಯನ್ನು ಮಾಡಿದರು ದೊಡ್ಡ ದೊಡ್ಡ ಲೀಡರ್ಸ್ಗಳೆಲ್ಲವೂ ಕೂಡ. ಆ ನಿಟ್ಟಿನಲ್ಲಿ ಸರ್ಕಾರ ಹೇಗೆ ನಿರ್ಣಯ ತಗೊಳುತ್ತೋ